ಅಂಕೋಲಾ ಕೇಣಿಯಿಂದ ಹೊರಟ ಪ್ರತಿಭಟನಾ ರ್ಯಾಲಿ ತಹಶೀಲ್ದಾರರಿಗೆ ಮನವಿ ಅರ್ಪಿಸಿ ಕಂದಾಯ ಸಚಿವರು ಕಾರವಾರಕ್ಕೆ ತೆರಳುವಾಗ ವಂದಿಗೆಯ ಬಳಿ ಕಂದಾಯ ಸಚಿವರಿಗೆ ಮನವಿ ಅರ್ಪಿಸಿ ಬೃಹತ್ ವಾಣಿಜ್ಯ ಬಂದರನ್ನ ನಿರ್ಮಿಸದಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ರಾಜ್ಯ ಸರ್ಕಾರ ಇದರ ಕುರಿತು ನಿಗಾ ವಹಿಸಬೇಕಾಗುತ್ತದೆ. ಯೋಜನೆ ಇಲ್ಲಿ ನಿರ್ಮಾಣಗೊಂಡಲ್ಲಿ ಸ್ಥಳೀಯ ಮೀನುಗಾರರಿಗೆ ಬಹಳ ತೊಂದರೆಯಾಗುತ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣ ಮಾಡಕೂಡದು ಎಂದು ಕಂದಾಯ ಸಚಿವರಿಗೆ ಮನವರಿಕೆ ಮಾಡಿದ್ರು. ಸರ್, ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ದು ಇಲ್ಲ. ಆದ್ರೆ ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಅವ್ರಿಗೆ ಸೆಕ್ಯೂರಿಟಿ ಸ್ವಲ್ಪ ಮಾಡ್ತಾ ಇದೀವಿ ಅನ್ನೋದೇ ನಮ್ಮ ಅಪಾದನೆ ಬಿಟ್ರೆ, ಬಟ್ ಸಂಪೂರ್ಣವಾಗಿ ಇಲ್ಲಿಂದ 20 ಕಿಲೋಮೀಟರ್ ವರೆಗೂ ಅವರು 3 ಕಿಲೋಮೀಟರ್ ಸಮುದ್ರದಲ್ಲಿ ಸ್ಟ್ರೆಚ್ ತಗೊಂಡು ಹೋಗ್ತಾ ಇದ್ರು. ಅದರಲ್ಲಿ ಪ್ರಾಬ್ಲಮ್ ಆಗೋ ಕಾರಣ ಕೇಳಿದ್ರೆ ಸುಮಾರು 3 ತಿಂಗಳ ಇಲ್ಲಿ ಒಂದು 25 ಜನರನ್ನ ಜೈಲಿಗೆ ಹಾಕಿದ್ರು. ಅವರು ಯಾರೋ ಒಬ್ಬ ರೌಡಿ ಶೀಟರ್ ಜೊತೆ ಲ್ಯಾಂಡ್ ಅಕ್ವೈರ್ ಮಾಡಿ ಅವನು 10 ಕೋಟಿ ಅವ್ರಿಗೆ ಮೋಸ ಮಾಡಿ ಯಾರು 5 ಲಕ್ಷದವ್ರಿಗೆ ಹಾಕಿದ್ರೆ ಎಲ್ಲಿವರೆಗೆ ತಗೊಂಡು ಹೋದ್ರೆ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಯ್ತು. ಅವ್ನು ಒಬ್ಬ ಏನೋ ಅಕ್ಯೂಸ್ಡ್ ಬೇಲ್ ತಗೊಂಡ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡೋದು. ಈಗೆಲ್ಲ ಅವ್ರಿಂದ ಮನೆಯಲ್ಲಿ ಬರ್ತಾ ಇದ್ದಾರೆ. ಸೊ ಇವ್ರಿಗೆ ಏನಾಗಿದೆ, ಗೌರ್ಮೆಂಟ್ ಅಕ್ವೇಷನ್ ಮಾಡಿಲ್ಲ. ಟೆಂಡರ್ ಆಗಿರೋದು 2024ರಲ್ಲಿ, ಇವರು ಪ್ರೊಕ್ಯೂರ್ ಮಾಡಕ್ ಸ್ಟಾರ್ಟ್ ಆಗಿದ್ದು 2021ರಿಂದನೇ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ ಇದ್ದಿದ್ದು ಅದಾನಿ ಮತ್ತು ಜಿಂದಾಲ್ 2 ಜನಕ್ಕೆ. ಅವ್ರ ಇಬ್ಬರ ಮಧ್ಯೆನೂ ಇವರು ಯಾವ ಆಧಾರದಿಂದ ಇವರು ತಮಗೆ ಸಿಗತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಲ್ಯಾಂಡ್ ಪ್ರೊಕ್ಯೂರ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಹಂಗಾಗಿ ಜನಕ್ಕೆ ಏನು ಇಲ್ಲೆಲ್ಲ ಬೂದಿ ಆಗ್ತದೆ, ಇದು ಜನಜೀವನ ವ್ಯವಸ್ಥೆ ಆಗ್ತದೆ. ಅವ್ರು ಇವತ್ತಿನವರೆಗೂ ನೇರವಾಗಿ ಅವ್ರ ಹತ್ರ ಬಂದು ನಾವು ಇದನ್ನು ಮಾಡ್ತಾ ಇದೀನಿ ಅಂತ ಎಕ್ಸ್ಪ್ಲೇನ್ ಮಾಡೇ ಇಲ್ಲ. ಅವರು ಅಡ್ಮಿನಿಸ್ಟ್ರೇಷನ್ ಬಳಸ್ಕೊಳಕ್ ಹೋದ್ರು, ಬಲವಂತವಾಗಿ ಸರ್ವೆ ಮಾಡಕ್ ಹೋದ್ರು. ಇದು ಜನರಿಗೆ ಡೌಟ್ ಇದೆ. ಆಮೇಲೆ ಆ ಸಮುದಾಯ ಏನಿದೆ ಸರ್, ಸಂಪೂರ್ಣವಾಗಿ ಆ ಸಮುದಾಯ ಇರೋದೇ ಅಲ್ಲ ಪೋರ್ಟ್ ಲ್ಯಾಂಡ್, ಅವ್ರು ಡಿಪೆಂಡ್ ಆಗಿರೋದು ಅದನ್ನೇ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್, ಹೋರಾಟ ಪ್ರಮುಖ ಶ್ರೀಕಾಂತ್ ಕೇಣಿಕರ್, ಸಂಜೀವ್ ಬಲೆಗಾರವ್, ಉಮಾಕಾಂತ್ ಹೊಸಕಟ್ಟ, ಗಣಪತಿ ಮಾಂಗ್ರೆ, ಮಂಜುನಾಥ್ ಟಾಕೇಕರ್, ಉಮೇಶ್ ಕಾಂಚನ್, ಸುಂದರ್ ಕಾರ್ವಿ, ಪ್ರಮೋದ್ ಬಾನಾವಳಿಕರ್ ಇತರರು ಸೇರಿದಂತೆ ಮನವಿ ನೀಡಿದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮನವಿ ಸ್ವೀಕರಿಸಲು ಕೆಳಗಿಳಿದು ಮನವಿ ಸ್ವೀಕರಿಸಿ ಈ ವಿಚಾರವಾಗಿ ಸಮಾಲೋಚನೆ ನಡೆಸುತ್ತೇವೆ ಎಂದು ತಿಳಿಸಿದರು. ಅಂಕೋಲಾ ವಾಣಿಜ್ಯ ಬಂದರನ್ನ ಕೈ ಬಿಡುವಂತೆ ಮೀನುಗಾರರು. ಆದರೆ ಇದೇ ಸಚಿವರ ಕಾರಿನಲ್ಲಿದ್ದ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮತ್ತು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಕಂದಾಯ ಸಚಿವರು ಮನವಿ ಸ್ವೀಕರಿಸುವಾಗಲೂ ಕೆಳಗಿಳಿಯದೆ ಕಾರಿನಲ್ಲಿ ಇದ್ದುದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಬ್ಬ ಜನಪ್ರತಿನಿಧಿ, ಒಬ್ಬ ಸಚಿವ ಕಾರಿಂದ ಹೇಳೋದಿಲ್ಲ. ಒಬ್ಬ ಕಂದಾಯ ಸಚಿವ ಎಲ್ಲವರು ಬೆಂಗಳೂರು ಸಂಬಂಧಪಟ್ಟವರು ಇಲ್ಲಿ ಕಾರಿನ ಬರ್ತಾರೆ. ಇಲ್ಲಿ ಇವರಿಗೆ ಸ್ಥಳೀಯ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಒಂದು ಕಾರಿಂದ ಹೇಳ್ಕೊಂಡು ಸೌಜನ್ಯಕ್ಕೂ ನಮ್ಮ ಮಳೆಯಲ್ಲಿ ಒದ್ದೆ ಆಗ್ತಿದ್ದೇವೆ. ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿ ತನಕ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರಲಿಲ್ಲ. ಇಲ್ಲಿಂದ ನಮ್ಮ ಹತ್ತಿರದಲ್ಲಿ ಹೋದ್ರು ಒಂದೇ ಒಂದು ಮಾತ್ರ ಸೌಜನ್ಯಕ್ಕೂ ಮಾತಾಡ್ತಿಲ್ಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮನವಿಯನ್ನ ಸ್ವೀಕರಿಸುತ್ತಿರುವಾಗ ಕೃಷ್ಣ ಬೈರೇಗೌಡರವರಿಗೆ ಜಯವಾಗಲಿ, ಮಂಕಾಳು ವೈದ್ಯರಿಗೆ ಜಯವಾಗಲಿ ಎಂದು ಯಾರೋ ಓರ್ವರು ಜಯಘೋಷ ಕೂಗಿದ್ರು. ಇದಕ್ಕೆ ಅಲ್ಲಿದ್ದ ಪ್ರತಿಭಟನಾಕಾರರು ಆ ವ್ಯಕ್ತಿ ಯಾರೆಂದು ಆತನ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮೀನುಗಾರರ ಹೆಸರಿನಲ್ಲಿ ಅಧಿಕಾರ ಸ್ವೀಕರಿಸಿದ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಮೀನುಗಾರರು ಈ ರೀತಿಯ ಸಮಸ್ಯೆಗಳಿದ್ರೂ ಕಾರಿನಿಂದ ಇಳಿಯಲಾಗದಷ್ಟು ಸ್ಥಿತಿ ಬಂದೊದಗಿದೆಯೇ ಎಂದು ಪ್ರಶ್ನಿಸಿದ್ರಲ್ಲದೆ, ಈ ಪಕ್ಷದಲ್ಲಿದ್ದವರು ನಿಮಗೆ ತಾಕತ್ತಿದ್ರೆ ಅವರ ಮುಖದ ಮೇಲೆ ರಾಜೀನಾಮೆ ಒಗೆದು ಬನ್ನಿ ಎಂದು ಸವಾಲು ಹಾಕಿದ ಘಟನೆಯೂ ನಡೆಯಿತು. ಹಾಗಾದ್ರೆ ನಮ್ಮ ಮೀನುಗಾರ ಮುಖಂಡರು ಆ ಪಕ್ಷದಲ್ಲಿ ನೀವು ಯಾಕೆ ಹುದ್ದೆ ತಗೊಂಡ್ರಿ? ನಿಮಗೆ ಮಾನವರಿ ಹುದ್ದೆ ಬಿಟ್ಟು ಬನ್ನಿ, ರಾಜೀನಾಮೆ ಕೊಟ್ಟು ಬನ್ನಿ. ಮೀನುಗಾರ ನೀವು ಖಂಡಿತ ಮೀನುಗಾರ ರಕ್ತದಲ್ಲಿ ಹುಟ್ಟಿದ್ದಾದ್ರೆ ಆ ಹುದ್ದೆಯಿಂದ ಬಿಟ್ಟು ಬನ್ನಿ, ಆ ಪಕ್ಷದಿಂದ ಬಿಟ್ಟು ಬನ್ನಿ. ನಾವು ಸವಾಲಾಗ್ತೇವೆ, ನಮ್ಮ ಮೀನುಗಾರ ಸವಾಲಾಗ್ತೇವೆ. ನೂರಾರು ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಮನವಿ ಅರ್ಪಿಸಲು ನಿಂತಿದ್ರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ರವರು ಕೇವಲ 5 ಜನ ಮಾತ್ರ ಮನವಿ ಅರ್ಪಿಸಿ ಎಂದು ಸಂಘಟಕರಿಗೆ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ನಾವು ಶಾಂತಯುತವಾಗಿ ಮನವಿ ನೀಡುತ್ತೇವೆ, ಪೊಲೀಸ್ ಇಲಾಖೆಯವರು ಸಹಕರಿಸಬೇಕು.
ಇಲ್ಲಿ ಗದ್ದಲ ಮಾಡಲು ಬಂದಿಲ್ಲ. ಒಂದಾನು ವೇಳೆ ಇವರಲ್ಲಿ ಯಾರಾದರೂ ಗದ್ದಲ ಮಾಡಿದ್ರೆ ನನ್ನ ಮೇಲೆ ಪ್ರಕರಣ ದಾಖಲಿಸಿ ಎಂದರು. ಇಲ್ಲಿ ಯಾರು ಗಲಾಟೆ ಕಪ್ಪು ಬಾವುಟ ಧಿಕ್ಕಾರ ಕೂಗಿದ್ರೆ ನಾವು ಅವರೆಲ್ಲರ ಪರ ನಾ ಕೇಸ್ ಹಾಕ್ಸ್ಕೊತೀವಿ, ನಾ ಜೈಲ್ಗೆ ಹೋಗಿ. ಯಾರು ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ. ನೀವು ಅನಗತ್ಯವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಮನವಿ ಏನ್ ಗಲಾಟೆ ಮಾಡ್ಲಿಕ್ಕೆ ಬಂದಿದೀವೋ ಏನ್ ಕಲ್ಲು ಹೊಡಿಲಿಕ್ಕೆ ಬಂದಿದೀವೋ ಹಂಗ ತಡ್ರಿ. ಅವಾಗ ಹೊಡಿರಿ ಲಾಠಿ ಹೊಡಿರಿ ಏನದ ಅದು ಗೊತ್ತು. ಲಾಠಿ ಆದ್ರೆ ಒಂದು ಶಾಂತಿ ರೀತಿಯಲ್ಲಿ ಮನವಿ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲೇ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.